ಕಾರ್ಯಕ್ರಮಗಳನ್ನ ಜಗಲ್ಲ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಸಮಾಜ ಯೋಗಿ ಸಂಸಾರ ಯೋಗಿ ಕಲಬುರಗಿ ಶರಣೇಶ್ವರನ್ನ ಸ್ಮರಿಸುತ್ತಾ ಈ ವರ್ಷ ವಿಶೇಷವಾಗಿ ಚಿರಮುಗಿ ಗ್ರಾಮದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಅಪ್ಪ ಶರಣಪ್ಪ ಪುರಾಣ ಹಂಚಿಕೆ ಭಾಗ್ಯದಿಂದ ಹೊಂದಿದ್ರಿ ಅಂತ ಪುರಾಣ ಪ್ರೋತ್ಸಾಹ ಆಲಿಸಿದಂತ ಸೋಮನಾಯನ ಶ್ರೇಷ್ಠ ವಿಚಾರವಾಗಿರ್ತಕ್ಕಂಥ ನಮ್ಮ ಶಾಸ್ತ್ರಿಯವರೇ ಗವಾಯಿಯವರೇ ತವದಾಗಿಯವರೇ ನಮ್ಮ ಚಿರಮುಗಿ ಯಾವತ್ತು ಮಹಾಜನಗಳೇ ಮಾತಿಗೆ ಈ ಸಮಯ ಭಾಗ ಇದೆ ಟೈಮ್ ಮಾತು ಮತ್ತು ಮಹಿಳಾಕವರು ಭಾಳ ಸಂತೋಷ ಮಾಡಲ್ಲ ಭಾಳ ಖುಷಿ ಒಂದು ಕಾಲಕ್ಕೆ ಊರ ನಮ್ಮದಿದೆ ಜನರೇ ನಮ್ಮವರು ಭಾಳ ಸಂತೋಷ ನಮ್ಮ ಚಿಂತಂದ್ರೆ ನಾನು ಮನೆಯವರು ಅದಕ್ಕೆ ಭಾಳ ಬೇರೆ ಹೋಗ್ಬೇಕಾಗಿತ್ತು ಎಲ್ಲ ಬಿಟ್ಟಿಗೆ ಬಂದೆ ಅದಕ್ಕೆ ಭಾಳ ಸಂತೋಷ ಮಾಡಲ್ಲ ನಿಮ್ಮ ರಾಶಿನವ್ರಿಗೆ ಭಾಳ ಸಂತೋಷ ಆಗಿತ್ತು ಈ ಸದ್ಯಕ್ಕೆ ಭಾಳ ಇಷ್ಟು ದೊಡ್ಡ ರಾಶಿ ಇಲ್ಲ ಯಾವುದು ದೊಡ್ಡ ರಾಶಿ ಐತಿ ಅಂದ್ರೆ ಇವಾಗ ಭಾಳ ಸಂಪತ್ತು ಐತಿ ಅಂತ ಎಷ್ಟೇ ಕೆಲಸ ಮಾಡ್ತೀವಿ ಈಗ ಭಾಳ ಹೆಚ್ಚಿನ ಸಂಪತ್ತು ಐತಿ ಅದಕ್ಕೆ ಹೇಳ್ತೀವಿ ಮಲ್ಲಮ್ಮ ಮಳೆ ಹೋಗಿತ್ತು ಬಿದ್ದಾಕ ಹೋಗಿದ್ವಿ ಮಳೆ ಹೋದಾಗ ಕಡ್ಲಿ ಬಿತ್ತಾಕ ಹೋಗಿದ್ವಿ ಕಡ್ಲಿ ಬಿತ್ತಾಕ ಹೋದಾಗ ಹಸಿ ಚೆನ್ನಾಗಿದ್ದಿಲ್ಲ ಅವಾಗ ಕಡ್ಲಿ ರಾತ್ರಿ ಹಾಕಿ ನೆನೆಸಿ ಮುಂಜಾನೆ ತೊಗೊಂಡು ಹೋಗಿ ಬಿತ್ತಾಕ ಹುಳಿಗಟ್ಟಿದ್ರು ಹೋದ್ರು ಬಿತ್ತು ಮಲ್ಲ ಹೋಗ್ತು ಮುಟ್ಟಿದ್ರು ಇದಕ್ಕೆ ಶಿಕ್ಷಕ ಹೋಗಿದ್ದ ಸಾಧುಗಳು ಮಲ್ಲಯ್ಯ ಉಗೆ ಅಂತ ಹೊಟ್ಟಿದ್ರು ಶಿಕ್ಷಕ ಇವ್ರು ಹೊಂದಾಗ ಹಸಿದಾರಿತ್ತು ಮಗನ ಹೊಂದಾಗ ಹಸಿದಾರಿತ್ತು ಹೊಂಟಿದ್ರು ಅಮ್ಮ ಭಾಳ ಹಸಿವಾಗೈತಿ ಏನು ಕೊಡಮ್ಮ ಅಂತ ಕೇಳಿ ದೊಡ್ಡ ಪಟ್ಟಿ ತುಂಬ ಆ ನೆನಗೆ ಕಾಲಿದ್ದು ಮತ್ತೆ ಬೇರೆ ಇದ್ದೇನು ಅದು ಬಿಟ್ಟು ಬೇರೆ ಇದ್ದಿಲ್ಲ ಕೂಡ್ರು ಬಂದು ಎಲ್ಲರೂ ಒಂದು 50 ಜನ ಇದ್ರು ಕುದುರಿಸಿ ಎಲ್ಲಾರು ಬಗ್ಸಿ ಎಲ್ಲಾರು ನೀಡಿದ್ರು ಪುಟ್ಟನ ಕಾಲ ಇಟ್ಟು ಹೋಗೋದ್ರೆ ನೀಡ್ಬಿಟ್ರು ಹೇಳ್ಬಿಟ್ಟು ಮಲ್ಲಮ್ಮ ನೀಡಿ ಎಲ್ಲ ಮುಗಿದು ಬಂದು ಊಟ ಮಾಡಿ ಹೋಗ್ಬಿಟ್ಟು ಎಲ್ಲರೂ ತಿಂದವ್ರು ಯಾರು ಸಾಧುಗಳು ಮತ್ತ ಬಿತ್ತಬೇಕಲ್ಲ ಮಲ್ಲಮ್ಮ ಮಲ್ಕಾರ ಧ್ಯಾನ ಮಾಡಿದ್ರು ಆ ಬಿದಿರು ಪುಟ್ಟ ಅಲ್ಲೊಂದು ನೀವು ಕಾಸು ಸಿಕ್ಕೊಂಡಿದ್ರು ಬಿರು ಪುಟ್ಟ ಏನು ಗಡ್ಡೆ ಜನಗಡ್ಡೆ ಅಲ್ಲಿ ಸಿಕ್ಕೊಂಡಿದ್ರು ಅದು ತುಂಬ ಉಸು ತುಂಬಿದ್ದಕ್ಕೆ ಉಸು ತುಂಬ ಮಂದಯ್ಯ ಉಗೆ ತಿಳ್ಕೊಂಡ ಆ ಉಸು ಬಿಟ್ಟಾಕಿ ಯಾರು ಮಲ್ಲಮ್ಮ 5-6 ಸಾರಿ ಹುಟ್ಟಿದ್ರು ಉಸು ಬಿಟ್ಟಿದ್ರು ಅದಕ್ಕೆ ಇದಕ್ಕೇನ್ ಕಾರಣ ಭಕ್ತಿನ ಕಾರಣ ನಂಬರು ನೆಚ್ಚರು ಬಲಿದ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ನಂಬದ ನೆಚ್ಚರೆ ಬಲಿದ ಕರೆವರ ನಮ್ಗೆ ಬಂದ್ರೆ ದೇವ್ರ ನಮ್ಮ ಹತ್ರ ಇರ್ತಾನೆ ಧೂಪೆಲ್ಲ ದಿಪ್ಪೆಲ್ಲ ಹೋಗ್ತೀವಿ ಗುಡಿಗೆ ಬರಲ್ಲ ಶಾಪೆಲ್ಲ ಹೋಗ್ತೀವಿ ನೀವು ಹಾಗಾಗ್ಬೋದು ಮಲ್ಲನ ಭಕ್ತಿ ಅಂತ ಭಕ್ತಿ ಗಟ್ಟಿಮುಟ್ಟಾದ ಭಕ್ತಿ ಇತ್ತು ಮಲ್ಲನಿಗೆ ಮಲ್ಲನ ಬಗ್ಗೆ ವಿಶೇಷವಾದ ಜ್ಞಾನ ಇತ್ತು ಭಾಳ ಭಕ್ತಿ ಇತ್ತು ಅಲ್ಲ ಬರೀ ಹುಸುಗಾಕಿ ಬಿತ್ತರೆ ಸಾಲ ಹುಟ್ಟುಬಿಟ್ರು ಇದಕ್ಕೇನು ಕಾರಣ ಭಕ್ತಿನ ಕಾರಣ ಅಂತ ಮನ್ಯಾಗ ಅತ್ತಿ ಒಬ್ಬ ಮಕ್ಕಳಿಗೆ ತೊಂದರೆ ಕೊಟ್ಟರಿಗೆ ಭಾರಿ ತ್ರಾಸ ಕೊಟ್ಟರು ಎಷ್ಟು ಕೊಟ್ಟರು ಮಲ್ಲಯ್ಯ ಅಂತಿದ್ದ ಒಂದು 2 ಸೀರೆ ಇದ್ದ ಅಮ್ಮ ಮತ್ತೊಂದು ತಿಂಗಳು ಹೀಗಾಗಿ ತ್ರಾಸ ಆಗಿ ಒಂದು ದಿವಸ ರಾತ್ರಿ 12 ಇತ್ತು ಮತ್ತೆ 2 ಸೀರೆ ತಂದಿಟ್ಟು ಮಲ್ಲಮ್ಮ ತಾಯಿ ಬೀಸು ಅಂತೇಳಿ ಬೀಸಕ್ಕಿಲ್ಲ ಮಲ್ಲಯ್ಯ ಮಾತ್ರ ಬೇರೆ 4 ಗಂಟೆಗೆ ರಾತ್ರಿ 12 ಕೆಲಸ ಮಾಡೋದು ಮಲ್ಲಯ್ಯ ಧ್ಯಾನ ಮಾಡಿ ಸ್ವಲ್ಪ ನೀತಿ ಸ್ವಲ್ಪ ಮಕ್ಕೊಂಡದೆ 6 ಲಕ್ಷ ಜಾಬ್ ಹೇಳಿ ಬೀಸುತ್ತೇಳಿ ಸ್ವಲ್ಪ ಮಕ್ಕಳು ನಿಂತ ಮಲ್ಲಯ್ಯ ಭಕ್ತಿ ಮುಟ್ಟು ಮಲ್ಲಯ್ಯ ಮುಟ್ಟ ಬಂದು ಕಣ್ಣು 5 ನಿಮಿಷ ಮಕ್ಕೊಂಡಿದ್ದಕ್ಕೆ ಮಾಡ್ಕೊಂಡು ಎದುರು 6 ಲಕ್ಷ ಗರ ಬೀಸಿ ಹೋಗ್ತಿದ್ದ ಮಲ್ಲಯ್ಯ ಏನಿದ್ ಕಾರಣ ಭಕ್ತಿನ ಕಾರಣ ಅಂತ ಅದಕ್ಕೆ ಭಕ್ತಿಗಿಂತ ಕಳೆದಿ ಭಕ್ತಿಯಿಂದ ಅಸಾಧ್ಯ ಯಾರಿಲ್ಲ ಅದಕ್ಕೆ ನೋಡಿ ಇಷ್ಟೆಲ್ಲ ದೊಡ್ಡ ರಾಶಿ ಮಾಡಿ ಜಗಳ ಮಾಡಿದ್ವಿ ಅದಕ್ಕೆ ಶರಣಪ್ಪ ದಾದಾ ಭಕ್ತ ಸಂಶಯ ಕೊಡವನವನ ಉಣ್ಣವನವನ ನಾನು ಏನಂತಿದ್ದ ಶರಣಪ್ಪ ಅದಕ್ಕೆ
ಅವ್ನ ತಮ್ಮ ಇದ್ದ ಸಂಗಪ್ಪ ಅಂತ ಹೊಲ ತಗೊಂಡು ಹೀಗೆ ರಾಶಿ ಮಾಡ್ಕೊತ ಆದ್ರೆ ದಾಸನ ಮನೆ ತಗೊಂಡು ಚಲೋ ಹೊಲ ತಗೊಂಡು ಬರೀ ಕೆರಿಗೋದ ಕೊಟ್ಟು ಹೋಗ್ಬಿಟ್ಟು ಸಣ್ಣಪ್ಪನಿಗೆ ಸರಿ ಅಂತ ಯಾವ 3 ಮಂದಿ ಬಿಟ್ಟು ಹಾಗೆ ಅದು ಹಂಗೆ ಆಯ್ತು. ಅಲ್ಲೂ ಸಣ್ಣ ಪೂರ್ವ ಬಿತ್ತು ಇಷ್ಟತ್ರ ಜೋಳಿಗೆ ಮರ ಹೊಲ ಬಿತ್ತಿದ್ದೇನೆ ಹೌದಪ್ಪ ಅಂದ ಮತ್ತೆ ಹರಿಗೆಲ್ಲ ಬಿತ್ತಿದ ಮಂದಿ ಇಷ್ಟತ್ರ ಮಂದಿ ಜೋಳಗಿದ್ದು ಅವ ಬಿತ್ತಿದ ಕರಿಕಿ ಹೊಲ ಅಲ್ಲೊಂದಿನ ಹುಡ್ತದ ಜೋಳ ಆ ಬೆಳಗ್ಗೆ ಎಲ್ಲ ಹತ್ತಿಲ್ಲ ಅಂತ ಬೆಳೆದ ಮ್ಯಾಗ ಊರ್ ಮಕ್ಕಳ ಹೊಲ ಇತ್ತ ಮತ್ತು ಊರದ ಗುಬ್ಬಿಸು ಅಲ್ಲಿ ತಿನ್ನಕ್ಕೆ ಊರದ ಗುಬ್ಬಿಸು ಊಸು ಬರೀ ಬಚ್ಚಗಂಟೆ ತಿಂದ್ಬಿಟ್ಟು ಮತ್ತೆ ಕೆಲವೊಂದು ಸಣ್ಣ ಕೂತಿಗಿದ್ದೆ ಐತೆ ಬೇರೆ ಯಾಕಪ್ಪ ಅಂದ ಅದು ಬಿತ್ತುದ ಲೇಟ ಬಿತ್ತಿದೆ ಅಲ್ಲೊಂದೊಂದು ಹುಟ್ಟೈತಿ ಊರ್ ಗುಬ್ಬಿ ಇಷ್ಟು ಅಲ್ಲೇ ಹೊತ್ತಾಗದವು ಮತ್ತು ಗುಬ್ಬಿ ಹೊರಗೆ ಹೋಗ್ಬೇಕಂತ ಅಯ್ಯೋ ಶಿವ ಅಂತ ಅಲ್ಲ ನಮ್ಮ ಹೊಲದಾಗ ಗುಬ್ಬಿದ್ದಿ ತಿಂದು ನೀರು ಕುಡಿಯಕ್ಕೆ ಹೋಗ್ತಿರ್ಬೇಕು ವಿಚಾರ ಮಾಡಿ ಸಣ್ಣಪ್ಪ ನೀವು ಹಂಗೆ ಮಾಡಿದ್ರೆ ಯಾರು ಎಂದಾರೆ ನೀವು ಹಂಗೆ ಮಾಡಿದ್ರೆ 1 ಎಕರೆ ಜೋಳ ಹಾಕ್ತೀರಿ ಹತ್ತು ಸಲ ಕಾಳಿ ತೊಗೊಂಡು ಹೋಗ್ಯಾವನ ಮಣ್ಣು ಹೋಗ್ಯಾವನ ಕಲ್ಲು ಹೋಗ್ಯಾವನ 1 ಎಕರೆ ಬಂದಾಗ 10 ಮಂದಿ ತಿಂತಾರೆ ಸಣ್ಣಪ್ಪ ವಿಚಾರ ಮಾಡಿದ ಪಾಪ ನಮ್ಮ ಹೊಲಕ್ಕ ನೀರು ಇಟ್ಟುಕೊಂಡು 4 ನೀರು ಬಾಯಿಗೆ ನೀರು ಹಾಕಿ ಮಾಡ್ತಾವ ಎಂದು ಹಾಕಿರಿ ನೀವೇನಾರ ಅದಕ್ಕೆ ದೈವ ಧರ್ಮದ ಅದಾವಯ್ಯ ದೈವೇ ಬೇಕು ಸಕಲ ಪ್ರಾಣಿ ದೈವೇ ಧರ್ಮದ ಮೂಲ ಅಂತ ಹೀಗಿದ್ದು ಸಣ್ಣಪ್ಪ ಇಷ್ಟೆಲ್ಲ ಜೋಳ ಕೈ ಬಂದು ಯಾರು ಬರ್ತಾರೆ ಬಸವಳಿಗೆ ಯಾರು ಬರ್ತಾರೆ 3 ಮಂದಿ ಯಾರು ಬರಲಿಲ್ಲ ಒಂದು ಮುದುಕಿ ಅದು 60 70 ಮುದುಕಿ 70 ಬಸ್ನೇ ಬಿಟ್ಟು ಸಣ್ಣಪ್ಪ ಅಂದದ್ದು ಹೋಗಿ ಹೋದ್ ಜೋಳ ಹೋದ್ಲಿಕ್ಕೆ ಹಾಕಿದ್ದು ತೆಲಿ ಬಿಡ್ಬೇಕು ಬರೀ ಕೈಗೆ ಏನಿದ್ದು ಕಾಲ ಇಲ್ಲ ಸಣ್ಣಪ್ಪ ತನ್ನ ಹಸ್ತದಿಂದ 2 ಕೈ ಹಿಂಗೆ ಹಾಕಿದ ಆ ಮುಕ್ಕಿಗೆ ಆ ಕಂಗಿನ ಹಾಕಿದ ಮನೆ ತೊಗೊಂಡು ಹೋದ ಭಕ್ತಿ ತಕ್ಕಿಗೆ ಸಣ್ಣಪ್ಪ ನಂಬಿಗಿಟ್ಟು ತೊಗೊಂಡು ಹೋದ್ರು ಮನೆ ಕುಟ್ಟಾಕತ್ತಿದ್ದು ಬಸಲಿಗೆ ಬಂದು ಜಗತ್ ತಗೊಂಡತಿ ಕುಟ್ಟಿದ್ದು ಈ ಸಾದ್ 10 ತಿಂದು ಮುಕ್ಕಿಗೆ ಇದಕ್ಕೇನ್ ಕಾರಣ ಭಕ್ತಿ ಕಾರಣ ಮತ್ತೆ ಸಣ್ಣಪ್ಪ ಆ ಕಂಕಿ ಕಟ್ಟಿದ ತುಳಸಿ ಎಲ್ಲ ಮಾಡಿ ತೂರ ಕತ್ತಿದ ರಾಶಿ ಎತ್ತು ಅದು ಮೇಟ್ ಮುನಿ ಹೋಯ್ತು ಒಟ್ಟು ಮೇಟ್ ಮುನಿ ಹೋಯ್ತು ಅಷ್ಟು ರಾಶಿ ಸಣ್ಣಪ್ಪ ದ್ವಾರ ಅದಕ್ಕಂತ ದೃಷ್ಟಿ ನಮ್ಗೆ ಏನ್ ಕಾರಣ ಭಕ್ತಿ ಬೇಕು ನಮಗೆ ಭಕ್ತಿ ವಿಶ್ವಾಸದಿಂದ ಏನ್ ಮಾಡಕ್ ಆಗುದಿಲ್ಲ ಅದಕ್ಕೆ ತುಂಬಿದ ಎಷ್ಟು ತುಂಬಿದ 100,000 ಚೀಲ ಇನ್ನು ಮೇಟಿ ಜೋಳ ಹಂಗೆ ಇತ್ತು ಊರಾಗಿಟ್ಟು ಹಾಗೆ ತುಂಬಿಟ್ಟು ಇನ್ನು ಜೋಳ ಹಂಗೆ ಇತ್ತು ಇದಕ್ಕೆ ಗಟ್ಟಿಮುಟ್ಟಾದ ಭಕ್ತಿ ಬೇಕು ನಮ್ಗೆಲ್ಲ ಭಕ್ತಿ ಗಟ್ಟಿಮುಟ್ಟಾಗಿ ನಮ್ಗೆ ಏನು ಮಾಡಕ್ ಆಗೋದೇ ಇಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ಚೇಂದ್ರ ವರ್ಷ ಪುರಾಣ ಹೇಳ್ತಿರಪ್ಪ ಬಾ ಚಂದ ಕಾರ್ಯಕ್ರಮ ಅಂತೀರಿ ಬಾ ಚಲೋ ಮಾಡ್ತಿರ್ವಲ್ಲ ಇದಕ್ಕೆಲ್ಲಕ್ಕೂ ಭಕ್ತಿ ಕಾಣಬೇಕು ಭಕ್ತಿ ವಿಶೇಷಬೇಕು ಭಕ್ತಿ ಏನು ಮಾಡಕ್ ಆಗೋದಿಲ್ಲ 12 ಶತಮಾನದ ಬಸವಣ್ಣ ಅದಕ್ಕೆ ಭಕ್ತಿನ ಆರಿಸ್ಕೊಂಡ ಅದಕ್ಕೆ ಅಷ್ಟು ಭಕ್ತಿ ಜಗತ್ತೊಳಗ ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ ಧರ್ಮದ ಮತ್ತೊಂದು ಹೆಸರು ಬಸವಣ್ಣ ಅಂತ ಮಹಾಜ್ಞಾನಿ ಬಸವಣ್ಣ ನೇಮ ಇಟ್ಕೊಂಡಿದ್ದ ಬಸವಣ್ಣ ಏನು 1,96,000 ಜಂಗಮಗಿ ಪ್ರಸಾದ್ ನೇಮ ಇಟ್ಕೊಂಡಿದ್ದ 90,000 ಕುಳಿತು ಲಕ್ಷದಾಗ ಇನ್ನು 6,000 ಸಿಗಲೇ ಇಲ್ಲ ಏನ್ ಮಂಡಪ ಅಂತ ವಿಚಾರ ಮಾಡ್ಕೊಂಡು ಕೂತಿದ್ದ ಬಸವಣ್ಣ ಒಂದು ಸುದ್ದಿ ಗೊತ್ತಿಲ್ಲ ಕಾಸೂರೊಳಗ ಮಹಾರಾಜ ಬೆಟ್ಟದ ಮ್ಯಾಗ ದೊಡ್ಡ ಮಹಲ್ ಕಟ್ಸಿ 6,000 ಜನ ನಿಂತಾನ ಅಂತ ಸುದ್ದಿ ಬಂತು ಸರಿ ಕೋರಿ ಸಿಕ್ಕಾಗ ಹೊಂಟೋಗ್ಬಿಟ್ಟು ಬಸವಣ್ಣ ಎಲ್ಲಿಗೆ ಕಾಶಿ ಹೊಂಟು ಅದಕ್ಕೆ ನೀನಮ್ಮ ಒಂದು ಡಬ್ಬ ಪ್ರಸಾದ ಮಾಡಿದ್ವಿ ಹೆಣ್ಮಕ್ಳು ಯಾವ ಸ್ನಾನ ಮಾಡಿ ಬಸವ ದೇವ್ರ ಮಾಡಿ ಪ್ರಸಾದ ಮಾಡ್ತೀವಿ ಹೆಣ್ಮಕ್ಳು ಗಂಡ ಬೇಕು ಮಕ್ಕಳಿಗೆ ಮಾಡಿದ್ರೆ ಅದು ಅದಕ್ಕೆ ಕೆಟ್ಟ ಬುದ್ಧಿ ಬರ್ತದೆ ಒಂದೊಂದು ಕೆಟ್ಟ ಬುದ್ಧಿ ಬರ್ತದೆ ನೀನಮ್ಮ ಕೈ ಅಂತದ್ದು ಅಮೃತ ಹಸ್ತ ಹೋಗ್ಬಿಟ್ಟು ಡಬ್ಬ ಪ್ರಸಾದ ಮಾಡಿ ಕಟ್ಟಿದ್ರು ಕೋರಿ ಸಿಕ್ಕಾಗ ಡಬ್ಬೆ ಹಾಕೊಂಡು ಹಸ್ಬೇಕು ಹೋದ ಎಷ್ಟು ಮುಟ್ಟಿದ ಕಾಶ್ಮೀರ ಹುಟ್ಟಿದ ಬಸವಣ್ಣ ಹೋದಾಗ ಆ ಬುಡದಾಗ ಮಾಡಿ ಎಲ್ಲ ಸ್ನಾನ ಮಾಡಿ ನೆನಿತ್ತು ಪಾದ ನೆನಿತ್ತು ಬಸವಣ್ಣ ಸ್ನಾನ ಮಾಡಿ ಎಲ್ಲ ಮಾಡಿ ಅವ್ನು ಪಾದ ಇಟ್ಟು ಹೋಗ್ಬಿಟ್ಟು ಸಣ್ಣಮ್ಮ ನೀಲಮ್ಮ ಪ್ರಸಾದ ಕಟ್ಟಿದ್ದಾರೆ ಡಬ್ಬಿ ತೆಗೆದ ಅದು ಕಾಶ್ಮೀರಲ್ಲೇ ಕಲ್ಯಾಣ ಇದೆ ಡಬ್ಬಿ ತೆಗೆದು ಇನ್ನು ಹುಡುಗಿ ಬರ್ತಿದ್ದ ಹೋದ ನೀನಮ್ಮ ಕೈ ಹಾಕಿ ಎಂತ ಸಿಕ್ಕಿ ಹತ್ತಿರ ನೀಲಮ್ಮ ಅಂತ ಆ ಎಲ್ಲ ರೀತಿ ಕಡಿಮೆ ಮಾಡಿ ಪ್ರಸಾದ ಮಾಡಿ ಎಲ್ಲ ಮಾಡಿದಾಗ ಅವ್ರ ಜನ ಏನಪ್ಪ ಶಕ್ತಿ ಮಹಾರಾಜ ನಮ್ಮ ಕಾಡು ಪುಸ್ತಕ ತಂದು ಹುಡ್ದಾಗ ಇಟ್ಬಿಟ್ಟ ನಮ್ಗೆಲ್ಲ ಮರ ಕರ್ಕೊಂಡ ಹೋಗೋದು ನಮ್ಮನ್ನ ತಂದ ಯಾರು ಎಲ್ಲ ಜನರು ನೀವು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಸವಣ್ಣ ಬರ್ತಿ ಬಂದ್ರು 6,000 ಜನ ಅಂತ ಹಸಿ ಬಂದು ಜನರಿಗೆ ಗೊತ್ತಿಲ್ಲಿಗೆ ಹಿಂದ ಅದು 2 ಕಾಲ ಹಿಂದೊಂದು ಮುಂದೊಂದು 2 ಕಾಲಿದೆ ಅದು ಹಸಿಗೆ ಜನ ಅಂದ್ರೆ ಹಾಕಿಬಿಟ್ಟು ಸಾಮಾನು ಅದಕ್ಕೆ ಹಸಿವಾಗ 6,000 ಜನ ಕರ್ಕೊಂಡು ಬಂದ್ಬಿಟ್ಟು ಈ ಕಡೆ ಬಂದ ಮಹಾರಾಜನಿಗೆ ಗೊತ್ತಾಗ ಸಿಟ್ಟು ಬಂದು ಮಹಾರಾಜನಿಗೆ ಮಹಾದೇವ ಬಂದಿಗೆ ಒಬ್ಬ ಪರಿವಾರ ಕೆಲಸ ಬಾಯಿಲಿಂದ ನಿಮ್ಗೆ ಎಷ್ಟು ಜಮೀನು ಬೇಕು ಎಷ್ಟು ದುಡ್ಡು ಬೇಕು ಎಷ್ಟು ಬಂಗಾರ ಬೇಕು ಎಲ್ಲ ಕೇಳಿದ ಮಾಡಿ 3 ವರ್ಷ ಮಾಡಿ ಹೋಗು
ಬಸವನ ಪದೇ ಮಾಡಿ ನಮ್ಮ ಆಸಕ್ತಿಯನ್ನು ಕರ್ಕೊಂಬ ಅಂತ ಅವಾಗ ಅಷ್ಟೇ ಬರುತ್ತೆ ಬದಿಯಾಗಿ ಹೆಚ್ಚೆ ವಾದ ಅಲ್ಲೇ ನೇಮ ಐತಿ ಬಸವನ ಮಹಾನ್ ಹುಡುಗ ಲಿಂಗದಲ್ಲಿ ಮಾತ್ರ ಒಳಗೆ ಬಿಡ್ತಾರ ತಗೊಂಡೋಗು ಬಸವ ತಗೊಂಡೋಗು ಅಲ್ಲಿ ಹೋಗಿ ಪಕ್ಕಕ್ಕೆ ಯಾವ ಊರು ಪಕ್ಕಕ್ಕೆ ಯಾವ ಬಂದಿ ಹಾಕಿದ್ರ ಜಗ ಮಾಡು ಬೇಸ್ ಬಸವನ್ ಬಿಡ್ಬೇಕು ನೇರ ಕಲಿಸಿ ಈ ಒಂದು ಬದ್ದಕ್ಕೆ ತಗೋ ಈ ವಸ್ತ್ರ ತಗೋ ಕಟ್ಕೊಂಡು ಒಳಗೆ ಬಿಡ್ತಾರೆ ಸಾರಿಸಿ ಬಸವನ್ ಮುಗಿಸಿ ಬಾರಿಸಿ ಬಂದ ಹುಟ್ಟಿದ ಊರ್ ಪಕ್ಕದ ಬಂದಿ ತೋಟನೇ ಇತ್ತು ಜಗ ಮಾಡಿದ ಎಲೆ ಬಂದಿಗೆ ತಗೊಂಡ ಕಟ್ಕೊಂಡ ಬಸ್ ಹೊಡ್ಕೊಂಡು ಒಳಗೆ ಹೋದ ಕೂತವನು ಅಪ್ಪ ಬಸವನ ಏನೇನಿತ್ತು ಎಲ್ಲಾ ಜನ ನಿನ್ನೆ ಬಸವ ಧರಿಸ್ಕೊಂಡು ಭತ್ತ ಧರಿಸ್ಕೊಂಡು ಬರ್ತಿದ್ದ ಇವು ಸೆಟ್ ಬಂತು ಯಾವುದು ಬಂದಿಗೆ ಗಿಟ್ಕೊಂಡಂತು ಬಂದೆ ಬಿತ್ತಪ್ಪ ಅಂದ ಪೂಜೆಗೆ ಬಿತ್ತಲಿಲ್ಲ ಬಂದಿಗೆ ಗಿಟ್ಕೊಂಡ ಪೂಜೆಗೆ ಬಿತ್ತ ಬಿತ್ತಪ್ಪ ಅಂತಪ್ಪ ಕೂತ ಇಲ್ಲ ಬಿತ್ತಪ್ಪ ಅಪ್ಪ ನೇಮ ಬಿತ್ತಲಿಲ್ಲ ನಾನು ಪೂಜೆಗೆ ಬಿತ್ತಲಿಲ್ಲ ಎಡವಟ್ಟು ಬಿತ್ತು ಹೋಗ ನಾನು ಅವ್ನು ಕೇಳಿಲ್ಲ ಅವರ ಬಿಚ್ಚಕತ್ತಿದ್ರು ಯಪ್ಪ ಜನ್ಮಂದ ಗಜಮ್ ಅಂತ ಬಸವನ ಬರ್ತಾ ತಿಂದ್ರಪ್ಪ ಜನ್ಮರ್ ಕರೆಯಪ್ಪ ಅಂತಿಕೊಂಡ ಬಸವನ ಕೈ ಬಿಡಿದ ಬಿಚ್ಚಕ ಈಗೇನು ನಾವು ಕಟ್ಟಿರ್ತೀವಿ ಬಿಚ್ಕೊಂಡು ಬಸವನ ಹಸ್ತ ಬಿಡ್ತದ ಬಿಚ್ಕೊಂತ ಬಂದ ಅದು ಬಡ್ಡಿಗೆ ಒಂದು ನಿಂಗಾನಾಗಿರ್ತದ ಬಸವನ ಹಸ್ತ ಬಿಡ್ತದ ನಿಂಗಾನಾಗಿತ್ತು ಯಪ್ಪ ಇಂಥ ಪುಣ್ಯಾತ್ಮ ನಾನು ಮದುವೆ ಮಾಡಿದ ನನ್ನಂತ ಪಾಪಿ ಜಗತ್ತು ಯಾರಿದೆ ಗಾಳಿ ಬಂದು ಕೆಲಸ ಮಾಡ್ತು ಇದು ಹೋಗ್ಬಿಡ್ತಾವ ಕೊಲಿಗಾರ ಸುದ್ದಿ ಗೊತ್ತಾಯ್ತು ಮಹಾರಾಜನಿಗೆ ಎಂಥ ಕಲ್ಪಿತ ಬಸವಣ್ಣ ದ್ವಿತೀಯ ಶಂಭು ಬಸವಣ್ಣ ಎಂಥ ಕಟ್ಟು ಚೇತನ ಅಂತ ಬಾಕಿ ರಾಜ್ಯ ಸಂಪತ್ತು ದಾನ ಕೊಟ್ಟ ಹುಟ್ಟು ಬಟ್ಟಿದ ಹಂಟ ಅವನಿಟ್ಟು ಮಹಾದೇವಿ ಮಹಾರಾಣಿ ನಾನು ಬರ್ತೀನಿ ಬೇಡ ನಾ ಹೋಗುದಾದ ಮಾಡ್ಕೊಂಡು ಬಾ ಬರ್ತೀನಿ ಬೇಡ ಬೇಕಾದ ಬೇಕಾದ ಮುಟ್ಟು ಹೊರತ ಒಳ್ಳೆ ನೇರ ಬೇಕಂತ ಸರಿ ಅಂದ ಹುಟ್ಟು ಬಟ್ಟಿಗೆ ಇಬ್ಬರು ಹೊರಟು ಕಾಶ್ಮೀರದಿಂದ ಬಂದ್ರು ಬಸವಣ್ಣ ದಾನ ಮಾಡ್ಕೊಂಡು ಬಂದ್ರು ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಬಾರಯ್ಯ ಬಸವ ಧ್ಯಾನ ಮಾಡಿಕೊಂಡು ಬಂದ ಕಲ್ಯಾಣಕ್ಕೆ ಬಂದ ಕಲ್ಯಾಣ ಮುಟ್ಟಿದ ಸ್ನಾನ ಮಾಡಿದ ಸ್ನಾನ ಮಾಡಿ ಎಲ್ಲ ಬಸವ ಇಂಪ್ರೂವ್ ಮಾಡ್ಕೊಂಡು ಬಸವ ದರ್ಶನ ಬಂದ ಏನ್ಪ ಅಪ್ಪ ಅವ್ರೆ ಇದು ಕಾಯ ಬಾ ಸುಖ ಬಂದಿತ್ತು ಒಂದು ಕಟ್ಟೋದು ಕಾಯ್ಕ ಹೇಳ್ಬೇಕ ಅಂತ ರಾಜ ಅಂತ ಬಸವಣ್ಣ ಗೊತ್ತಿಲ್ಲ ಏನು ಆಯ್ತಪ್ಪ ನೀನೇ ಆಡ್ಸೋದಂತ ಬಸವ ನೀನೇ ಆಡ್ಸೋದಂತ ಇದು ಕಾಯ ಬಾ ಸುಖ ಬಂದಿತ್ತು ಅದಕ್ಕೆ ಕಲ್ಲು ಮುಳಿಯನ್ನು ತುಳಿದೇಳಿ ಕಾಯ ಕಲ್ಲು ಮುಳಿಯನ್ನು ತುಳಿದಿಲ್ಲ ಅದಕ್ಕೆ ಕಲ್ಲು ಮುಳಿ ತುಳಿಬೇಕು ಗುಂಡಕ್ಕೆ ಹೋಗ್ಬೇಕು ಕಟ್ಟಿ ಕಟ್ಕೊಂಡ್ ಬರ್ಬೇಕು ಮಾಡ್ಬೇಕು ಬಂದು ದುಡ್ಡಾಗ ಅಕ್ಕಿ ಬೇಳೆ ತರ್ಬೇಕು ಪ್ರಸಾದ ಮಾಡ್ಬೇಕು ಜಗ ಊಟ ನಿಟ್ ಪ್ರಸಾದ ಮತ್ತೆ ಬಿಟ್ವ ಮಾದೇವಿ ಬಂದು ಹೆಸರು ಹೋಗಿ ಬಂದು ಮೋಳಿಗೆ ಮಾರ್ಗ ಕೆಲ್ಸಕೊಂಡ ಮೋಳಿಗೆ ಕಟ್ಟಿಗೆ ಹಿಂಗೆ ಹೋತು ಬಸವಣ್ಣ ಗೊತ್ತಾದ ವಿಷಯ ಏನ್ ಗೊತ್ತಾದ್ರು ಛೇ ಒಬ್ಬ ದೊಡ್ಡ ಮಹಾರಾಜ ಎಂಥ ಕಷ್ಟವಾದ ಕೈ ಕಟ್ಟಿರ್ತಿದ್ದ ಒಂದು ಭಿಕ್ಷುಕ ಬಂದು ಬಂಗಾರ ಕಂಡಿಟ್ಟಿದ್ದ ನಾ ಕೈಗೆ ಕೂಡ್ಸೋದು ದೊಡ್ಡ ಜೋಡ್ತಿ ಸಣ್ಣ ಬಿಡಿಸೋದು ಯಾರು ಮೂಡಿ ಮಾರಿದ್ದು ಭಿಕ್ಷುಕ ಬಂದು ಸಣ್ಣ ಬಂಗಾರ ಕಂಡಿಟ್ಟಿದ್ದ ತಮ್ಮ ಕಾಕಕ್ಕೆ ಹೋಗಿ ಬಂದಿವ ಯಾರು ಮೂಳಿಗೆ ಮಾರಯ್ಯ ಬಂದು ಯಾರು ನೋಡಿದ ಮಹಾದೇವಿ ಅಂದ ಏನ್ ಸ್ವಾಮಿ ಇಲ್ಲೇನೋ ಹೊಲಸು ಅಂತ ಬಂಗಾರ ನಾವು ಹೊಲಸು ತಂದೆವನು ಊರು ಹೊಂಟಿದ್ವಿ ಬಟ್ಟೆಯಲ್ಲಿ ಹೊಂಟಿದ್ವಿ ಬಂಗಾರ ಬಿದ್ದಿತ್ತು ಇದ್ರಿಗೆ ಒಬ್ಬ ಬರ್ತಿದ್ದ ಹ್ಯಾ ಮಾಡ್ತೀವಿ ಇದನ್ನ ಹತ್ತವಾಗಿತ್ತು ಅದಕ್ಕೆ ಕೂತ ತಗೊಂಡು ಕೈ ನಾವು ಹೌದಲ್ಲ ಅದು ಬಂಗಾರ ಹೊಲಸು ಅಂತ ಹೋಳಿಗೆ ಮಾರಯ್ಯ ಆಯ್ತು ಹಾಗಾದ್ರೆ ಬಸವಣ್ಣ ಬಡವರು ತಿಳ್ಕೊಂಡದ ಸರಿ ಮಾಡಿದ್ವಿ ಈ ಜಸಾನ ಮಾಡಿ ಎಲ್ಲ ಮಾಡಿ ಒಂದು ಕಾಯಿ ತಗೋ ಹೋಗು ಆ 1,96,000 ನಿತ್ಯ ಪ್ರಸಾದ ಕೊಡ್ತಾರೆ ಬಸವಣ್ಣ ಹೋಗಿ 1,96,000 ಮುಂದೆ ಕಾಯಿ ಉದ್ದಕ್ಕೆ ಸಾಕಾಯ್ತು ನಾಳೆ ದಿವಸ ನಿನ್ನ ಸ್ನಾನ ಪೂಜಾ ಪ್ರಸಾದ ನಮ್ ಜೊಬ್ಡ್ಯಾಗ ಆಗ್ಬೇಕು ಅಂತ ಭಿನ್ನ ಮಾಡುವಂತ ವಿಷಯ ಹೋಗಿ ಕಾಯಿಟ್ಟು ಸಾಕಂದು ಹಾಕಿದ್ರು ನಾಳೆ ದಿವಸ ನಮ್ ಜೋಬಡಿಗೆ ಎಲ್ಲ ಸ್ನಾನ ಪೂಜೆ ಆಗ್ಬೇಕು ಬಸವಣ್ಣಂತ
ಅದಮ್ಮ ಇಷ್ಟು ಮಂದಿ ಕೂಡ ಜನ ನನಗೆ ಗೊತ್ತಿಲ್ಲ ಎನ್ನಾಗ ಎಂದು ಒಳಿಯ ಏಳು ಟ್ರೈನ್ ಅರ್ಥ ಮಾಡಿದ್ದೀನಿ ಅಂತ ಆಯ್ತಮ್ಮ ಅಂತ ಬಂದು ಬ್ಯಾಂಕ್ ಕರೀದಾಗ 5 ಅಡವಿ ಕೂರ್ಸ ಸಣ್ಣ ಜೋಗಿತ್ತು ಕೂರ್ಸಿದ ಬ್ಯಾಂಕ್ ಕರೀದ ಅವನ ಆತ್ಮಶಕ್ತಿ ದೊಡ್ಡ ಅರ್ಮನೆ ಇರ್ತದೆ ದೊಡ್ಡ ಅರ್ಮನೆ ಇರ್ತದೆ ಬಂದು ಸಾರಿಗೆಲ್ಲ ಲಕ್ಷ್ಮಣ ತೊಂಬತ್ತಾರು ಬಂದು ಎಲ್ಲ ಒಳಗೆ ಬಂದು ಏನ್ ಸುಗಂಧ ಪತ್ರಿ ಪುಷ್ಪ ಅದಕ್ಕೆ ಏನ್ ಪೂಜಾ ಪ್ರಸಾದ ಪಾದ ಎಲ್ಲ ನಡೀತು ಎಲ್ಲ ಆದ್ಮೇಲೆ 5-6 ಮಂದಿ ಯಾವತ್ತು ಬಡವರ 5,000 ರೂಪಾಯಿ ಮನೆಗೆ 2 ಮನೆಗೆ 1 ಕ್ವಿಂಟಲ್ ಬಂಗಾರ ಐತಿ 50 ಬಂಗಾರ ಐತಿ ಎಲ್ಲ ಕಾಲಕ್ಕೆ 5,000 ಬರೇ ಬಡವರ ಇವರು ಬಡವರ ಈ ಸಮಾಜ ಹಾಕಟ್ಟಕ್ಕೆ ಬಂದಾಗಿದ್ದವ್ರು ಯುಗಾದಿ ಪಾಠ್ಯಕ್ಕೆ ಶ್ರಾವಣ ಮಾಸಕ್ಕೆ ದೀಪಾವಳಿ ಕರ್ಕೊಂಡು ಹೋಗಿ ಮನೆಗೆ ಊಟ ಮಾಡಿಸಿ 1 ಪೈಸಾ ಕೊಟ್ಟು ಟೆಕೆಟ್ ಉದ್ದಾರ ಮಕ್ಕಳು 5,000 ಕೊಟ್ಟೆ ಕೊಟ್ಟು ಅದು ಕೈನಾಡಿ ಹಾಕಲಿಕ್ಕೆ ಉದ್ದಾರ ಭಯಪ್ಪ ಹೀಗಾಗಿ 5,000 ಸಂಪತ್ತು ನೋಡಿದ್ರು ಏನೆಲ್ಲ ಇವತ್ತು ಮನೆಗೆ ಬರೀ ವಾಣತಿ ದಾಟಿರ್ತಿದ್ದಾರೆ ಒಬ್ಬ ಇದ್ದಾರೆ ಅವಗಾಟ ಭಾವ ಇರ್ತೀವಿ ಒಬ್ಬ ಹೋಗಿ ಸಿಗ್ತಾನೆ ಅದಾಯ್ತು ನಾವು ಒಂದು ದಿನ ಯಾರು ಏನ್ ಕೇಳ್ತಾರ ಅವ್ರ ಗಂಗಲ್ಲಿ ಅದಾವ ಕೇಳ್ತೀರ ಹೊಡೆದ್ರು ಇನ್ನ ಹುಡುಗ ಚಾಟ್ ತಗೊಂಡ್ರು ಹೊಡೆದ್ರು ಏನಕ್ಕೆ ಕೂತಿದ್ರು ಮ್ಯಾಕ್ ಕೇಳಕ್ಕೆ 8 ಹೊಡೆದ್ರು ಎಲ್ಲರೂ ಬಸವಣ್ಣ ನಿಮ್ಗೆ ಗೊತ್ತಾದ ಹೇಳಿ ಬಸವಣ್ಣ ಹೇಳಿದ್ರು ಬಾಕಿ ತುಂಬ 5,000 ಹಸುವನ್ನು ಮುಸಲ್ಮಾನ್ ತಲೆ ಬರುತ್ತೆ ಅವರು ಬಾಕಿ ತುಂಬ 5,000 ಹಸುವನ್ನು ಮುಸಲ್ಮಾನ್ ತಲೆ ಬರುತ್ತೆ ಅವ್ರು ಗೊತ್ತಿಲ್ಲ ಅವರು ಬಸವಣ್ಣ ಹೇಗೆ ಕಳಿಸಿದ ನಿತ್ಯ ಪ್ರಸಾದ ಬಸವಣ್ಣ ಹೇಗೆ ಕಳಿಸಿದ ಹೇಳಿ ಜನ್ಮ ಇಲ್ಲ ಇಂಥ ಪ್ರಸಾದ್ ಬಸವಣ್ಣ ಮಹಾನಿಗೆ ಎಲ್ಲೂ ಹಾಗೆ ಇಲ್ಲ ಇನ್ನು 3 ತಾಸು ಬಿಟ್ಟು ಬಂದ ಜಾಗ ಬಂದು ಬಸವಣ್ಣ ಚಿಟ್ಟಿ ಬಂದ ಇಲ್ಲ ನಾನೇ ಧನ್ಯ ನಾನೇ ಇಂಥ ಪುಣ್ಯಾತ್ಮ ಬಂದಿದೆ ನಾನೇ ಧನ್ಯ ಅಂತ ಬಸವಣ್ಣ ಎಂಥ ಬಸವಣ್ಣ ಎಂಥ ದೊಡ್ಡ ಬಸವಣ್ಣ ದೊಡ್ಡ ಸರಿ ಆಯ್ತೆಲ್ಲ ಕುಂದೆಲ್ಲ ಆಯ್ತು ಆ ಕಟ್ಟಿಗೆ ತಂದು ಬಂದು ಹಾಕಿದ್ದಾವ ಮೊನ್ನೆ ಮಲಯ ಕಟ್ಕೊಂಡ್ಬಂದು ಎಲ್ಲಾ ಜನ್ಮ ಪಾದ ತಗೊಂಡ ಅವಕ್ಕೆಲ್ಲ ಹಾಕಿ ಅವತ್ತು ಬಂಗಾರ ಬಂತು ಕಟ್ಟಿಗೆ ಹೋಗು ಮುಂದ ಲಕ್ಷ್ಮೀ 96 ಜನರಿಗೆ ಒಂದು ಬಂಗಾರ ಭತ್ತ ಕೊಟ್ಟು ಕಳಿಸ್ಬಿಟ್ಟ ಅದಕ್ಕೆ ಭಕ್ತಿಯಿಂದ ಅಸಾಧ್ಯ ಭಕ್ತಿ ಪ್ರಸಿದ್ಧವಾಗಿತ್ತು ಎಲ್ಲವೂ ಅದಕ್ಕೆ ಅಂತ ದೃಷ್ಟಿಯಿಂದ ಬಹಳ ವರ್ಷದಿಂದ ಪುರಾಣ ಸುತ್ತ ಬಂದಿವಿ ಅಪ್ಪ ಸಣ್ಣಪ್ಪ ಎಲ್ಲಾರು ಬೇಕಾದ ಬೈದೆಲ್ಲ ಕೊಟ್ಟವ ಕೊಟ್ಟ ಸಣ್ಣಪ್ಪ ಪರೀಕ್ಷೆ ಮಾಡಕ್ ಹೋದವ್ರಿಗೆ ಒಬ್ಬ ಹುಡುಗನ್ ಬೇಕಾದ ಕಳಿಸಿದ್ರು 3 ಕೂಡ ಹುಡುಗರು ಆಗ್ತಾವ SLC PUC ಬೇಡ ಹುಡುಕ್ತಾವ ಊರಾಗ ಸಣ್ಣಪ್ಪ ಬಾಗಿಲಿಗೆ ಹೋಗ್ಬಂದು ತಗೊಂಡು ಹೇಳಿ ಒಂದು ಹುಡುಗ ಸೀರೆ ಉಡ್ಸ್ಕೊಂಡ್ಬರ್ತಾರೆ 4 ಹುಡುಗರು ಏನು ಸಣ್ಣಪ್ಪ ಮದುವಾಗ 9 ವರ್ಷ ಆದ್ರು ಇನ್ನ ಮಕ್ಕಳಾಗಿದೆ ಅಂತ ಅವಳು ಹೌದು ಬಂದು ಹೌದಾ ಗೊತ್ತಾಯ್ತು ಸಣ್ಣಪ್ಪನಿಗೆ ಬೇಕಾದ ಪರೀಕ್ಷೆ ಗೊತ್ತಾಯ್ತು ಸಣ್ಣಪ್ಪನಿಗೆ ಹೌದನ ಸರಿ ಆ ಗಟ್ಟಿ ಅವ್ಕಾಗ್ತದೆ ಗಟ್ಟಿ ಮಕ್ಕಳು ಹಾಕೋತೀರಿ ಮುಂದೆ ಸ್ವಲ್ಪ ಗಡ್ಡು ಹೆಣ್ಣಾಗಿರ್ತಾವ ಅವಳು ಹೆಣ್ಣಾಗ ಮನೆಗೆ ಹೋಗಿ ಯಪ್ಪ ಎಂತಪ್ಪ ಸಣ್ಣಪ್ಪ ಹುಡ್ತಪ್ಪ ಸಣ್ಣಪ್ಪ ಮನೆ ಮಂದಿ ಎಲ್ಲ ಕೊಡ್ತಪ್ಪ ನನಗೇನು ಗೊತ್ತವ ಮತ್ತೆ ಮಕ್ಕಳು ಕೊಡ್ತಿದ ಅಂತ ಅದಕ್ಕೆ ಶರಣಪ್ಪ ಯಾರು ಪರೀಕ್ಷೆ ಮಾಡಬೇಕು ದೇಶ ಬುದ್ಧಿ ಕಳಿಸಿದ ಅದಕ್ಕೆ ನಂಬಿಕೆ ವಿಶ್ವಾಸ ಮಾಡ್ಬೇಕು ಇನ್ನೊಬ್ಬರು ಸಾಕಾಗ್ತಿದ್ದು ಆಕೆ ಹೊಂದಿದ್ದಾರೆ ಆಕೆ ಮಕ್ಕಳಾಗಿದ್ದಿಲ್ಲ ಅತಿ ಶ್ರೀಮಂತರ ಮಕ್ಕಳಾಗೋದು ಯಾಕೆ ಅವ್ರು ಸಾಕಾಗಿ ಸತ್ಯಚುಟಿಗಾಗಿ ಬಂದಿರ್ತಕ್ಕಂಥದ್ದಲ್ಲ ಅದು ಮಕ್ಕಳಾಗಿಲ್ಲ ಅವ್ರಿಗೆ ಏನ ಪ್ರಸಂಗ ಆಕೆ ಜಾಗ ಮಾಡಿ ಶರಣಪ್ಪರು ಹೊಂದಿದ್ದಕ್ಕೆ ಮಕ್ಕಳ ಕೆಳಗೆ ಒಬ್ಬ ಬಡಿವಿ 6 ಜನ ಮಕ್ಕಳು ಆಕೆಗೆ ಹೆಗಲ ಮೇಲೆ 2 ಬಗಲಾಗ 2 ಕೈಯಾಗ ಹಿಡ್ಕೊಂಡು ಬಿಟ್ಟಿದ್ದಾಗೆ ಅಲ್ಲಿ ಸಣ್ಣಪ್ಪ ದರ್ಶನ ಕೊಟ್ಟಿದ್ದಾಗೆ ಪ್ರಸಾದ ದಾರ ಒಂದು ಕೂಸು ಹಲ್ಸ್ ಮಾಡ್ತಿದ್ರು ಎತ್ಕೊಂಡು ಕೂಸು ಈಗ ಕೊಟ್ಟಿದ್ದು ಸಾಕಾಗ್ತಿ ಸ್ವಲ್ಪ ಎತ್ತಿಗಳವ ಹಲ್ಸ್ ಹೋಗ್ಬೋದು ದೇವ ಇದು ಬಾಯ ಮಣ್ಣು ಹಾಕದ ಸಾಕಾಗ್ತಿ ನಾ ಯಾರು ಗೊತ್ತಿಲ್ಲ ಯಾವ ಗೊತ್ತೈತಿ ಜಬ್ಬಿಸ್ಬಿಟ್ಟು ಸಾಕಾಗ್ತಿ ಯಾವ ಸ್ವಲ್ಪ ಬಿಡ್ಬೇಯ ದಪ್ಪದ ಕೂಸು ದಬ್ಬಿ ಮುಂದೆ ಹೋಗಿ ಸಾಕಾಗ್ತಿ ಹೋದು ಸಣ್ಣಪ್ಪ ಹಿಂಗ ಸಣ್ಣಪ್ಪ ಕುತ್ಕೊಂಡಿದ್ದ ಶರಣಪ್ಪ ಅಂಜಿ ಬಿಟ್ಟಾವ ಸಾಕಾಗಿ ಸ್ವಲ್ಪ ಯಾಕೆ ಅವಾಗ ತಗೊಂಡ್ 1,000 ರೂಪಾಯಿ ಗಂಟು ಕೊಡಂದ ಇಲ್ಲಿ ಹೋಗಿ ಜನ ಮಕ್ಕಳಾಗಿ ಜನ ನೋಡೋದು ಯಾಕೆ ಆ ದಾರ ಕೂಸ್ ದಪ್ಪ ಬೇಕದ ಅದು ಎತ್ಕೊಂಡಿದ್ ಮಕ್ಕಳಾಗಿ ದಪ್ಪ ಬೇಕದ ಮಕ್ಕಳಾಗಿ ಹೋಗ್ತೀವಿ ಸಣ್ಣಪ್ಪ ಯಪ್ಪ ಕೆಳಗೆ ಹೋಗುತ್ತೇವೆ ಹಾಗೆ ದೊಡ್ಡವರನ್ನು ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ಎಂದು ಮಾಡಬಾರ್ದು ಇನ್ನೊಬ್ಬ ರಾಜಶೇಖರ ಅಂತ ಕಣ್ಣಿದ್ದಿಲ್ಲ ಅವನಿಗೆ ಅವನ ಅಕ್ಕ ಬಂದು ಒಂದೇ ಮಗ ಇತ್ತು ನಿಮ್ಮ ತಮ್ಮ ಕೊಟ್ಟು ಮಗ ಒಂದು ಸಣ್ಣಪ್ಪ ನಿಮ್ಮ ತಮ್ಮ ಕೊಟ್ಬಿಡು ಸಣ್ಣ ಬುದ್ಧಿಗೆ ಸಣ್ಣಪ್ಪ ಬುದ್ಧಿಗೆ ಅಲ್ಲ ಹುಟ್ಟುಬಿಡ ಹುಟ್ಟುಬಿಡ ರಾಜಶೇಖರ ಅವ್ರು ನನ್ನ ಮಕ್ಕಳು ಬಂದರೆ ಅಷ್ಟು ಚಂದ ಹಾಕಿಕೊಂಡ ಕೊಟ್ಟು ಸುಧಾ ಕೊಟ್ಟು
ಎಂತ ಸಣ್ಣಪ್ಪ ಇನ್ನು ಸಣ್ಣಪ್ಪ ಏನು ಬಂದು ಹೋಗ್ಬಿಟ್ಟು ಮನೆ ಹೋದ್ರ ಆ ಮಗಳು ಕಂಡು ಹೋಗಿದ್ದು ಮಗಳು ಕಂಡು ಮತ್ತೆ ಬಂದು ಯಪ್ಪ ಸಣ್ಣಪ್ಪ ಏನ್ ಮಾಡವ ಯವ್ವ ಅಂತ ಮಗಳು ಕಂಡು ಹೋಗಿ ನಾನೇ ಮಾಡ್ಲಿದ್ದ ನಿನ್ ಕಾಮಗ ಕೊಟ್ಟಿನಂದ್ರೆ ಕಳ್ಳು ಬರ್ತಾವ ಯಪ್ಪ ಹೇಳಿ ಕೇಳ್ತೀನಿ ಅಪ್ಪ ಹೇಳಿ ಕೇಳ್ತೀನಿ ಯಾಕಂಬಂದ ರಾಜಶೇಖರ್ನಿಗೆ ಅಕ್ಕಿ ಕಟ್ಕೊಟ್ಟು ಮಾತಿ ಮದುವೆ ಮಾಡಿಸ್ಬೇಕು ಅದಕ್ಕೆ ಜಗತ್ತಿನೊಳಗೆ ದೊಡ್ಡವ್ರು ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ದೊಡ್ಡವ್ರಿಗೆ ಚಿಂತೆ ಭಾವನೆ ಇರ್ಬೇಕು ಭಕ್ತಿ ಇರ್ಬೇಕು ಭಕ್ತಿಯು ದೊಡ್ಡ ಶಕ್ತಿ ಇರ್ತದ ಅದಕ್ಕೆ ಎಷ್ಟು ಮಂದಿ ಬಂದ್ರು ಕೂಡ ಹಿಂಗಾಯ್ತು ಅದಕ್ಕೆ ದೇವ್ರ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ದೊಡ್ಡವ್ರ ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು ಎಂದು ನಮ್ಮ ಕೆಲಸ ಏನು ಭಕ್ತಿ ಮಾಡೋ ಕೆಲಸ ಆಗ್ತದೆ ಒಬ್ಬ ಹೆಣ್ಮಗಳು ಮದುವೆಯಾಗಿ 20 ವರ್ಷ ಆಗಿತ್ತು ಆಕೆ ಮಕ್ಕಳಾಗಿದ್ದ ಆಕೆಗೆ 20 ವರ್ಷ ಆಗಿತ್ತು ಎಲ್ಲಾ ದೇವ್ರು ನಡ್ಕೊಂಡು ಆಕೆ ಮಕ್ಕಳು ಆಗಿದ್ದ ಆಕೆಗೆ ಖಾಲಿ ಹೆಣ್ಮಕ್ಳು ಇದು ಯಾಕೆ ಬಸವಣ್ಣ ಮುಗಿದು ಎಲ್ಲಾ ದೇವ್ರು ಮುಗಿದ್ದು ಆಕೆ ಖಾಲಿ ಹೆಣ್ಮಕ್ಳು ಮುಗಿ ಬಂದಾಕಿ 20 ವರ್ಷ ಆಯ್ತು ಮದುವೆ ಹೆಣ್ಮಕ್ಳು ಮುಗಿ ಬಂದಾಕಿ ಯಪ್ಪ ನಾನು ಮದುವೆಗೆ 20 ವರ್ಷ ಆಗಿತ್ತು ಮಕ್ಕಳಾಗಿಲ್ಲ ನಮಗೆ ನೀವು ಒಂದು ಗಂಟು ಕೊಟ್ಟೆ ಅಂದ್ರೆ ನೀವು ಕಣ್ಮಟ್ಟು ಕಾರ್ ಇಳಿಸಿ ಕೊಡಿಸ್ತೇನೆ ಕಣ್ಮಟ್ಟು ಕಾರ್ ಇಳಿಸಿ ಇದ್ದಾವೆ ನೋಡ್ತ ಹನುಮಪ್ಪ ಕೃಪಾದೃಷ್ಟಿ ನೋಡಿದ ಪಾಪ ಪಾಳ ಕೇಳ್ತಾ ಅಂದ್ಕೊಂಡು ಪಾಳಕ್ಕೆ ಕಣ್ ತೆಗೆದು ತದಾಸ್ತು ಅಂತ ಆಶೀರ್ವಾದ ಮಾಡಿದ ಹನುಮಪ್ಪ ವರ್ಷದ ಗಂಡು ಹೆಳೆದ್ಬಿಟ್ಲ ಆಶೀರ್ವಾದ ಗಂಡು ಹೆಳೆದ್ಬಿಟ್ಲ ಆಯ್ತು 6 ತಿಂಗಳದಾಯ್ತು ವರ್ಷದ್ದಾಯ್ತು 2 3 4 5 10 ವರ್ಷದ ಕಣ್ಮಟ್ಟು ಕಾರ್ ಇಳಿಸಿ ಕೊಡಿಸಿದ್ದೆ ಒಡಿಸಿದ್ದಾಕೆ ಅವಾಗ ಹನುಮಪ್ಪ ಮತ್ತೊಂದು ಬಂದಾಕಿ ಯಪ್ಪ ಹನುಮಪ್ಪ ಈಕೆ ಮಾರಿ ನೋಡುವಂತ ನೂರಮ್ಮ ಮಾರಿಕೆ ಮಾರಿ ನನಗೆ ಹನುಮಪ್ಪ ಹನುಮಪ್ಪ ದೊಡ್ಡ ಎತ್ತಿರ್ತಾಗ ಇದ್ದಾಗ ಎತ್ತಿಲ್ಲ ನಮ್ ಗತಿ ಐತ ಈಕೆ ಮಾರಿ ನೋಡ ಬರ್ತವೆ ಹನುಮಪ್ಪ ಚಿಂತೆ ಊರ ಹಿರಿಯರಿಗೆ ಹನುಮಪ್ಪ ಸ್ವಾಟ್ ಆಗಿದೆ ಹನುಮಪ್ಪ ಸ್ವಾಟ್ ಚಿಂತೆ ಎಲ್ಲರಿಗೆ ಏನು ಮಾಡೋದಾರ ನಮ್ಮ ಊರಾಗ ಎಲ್ಲ ಮುತ್ತೈದ್ರು ಬಂದು ಆಕೆ ಬಿಟ್ರೆ ಸ್ವಾಟ್ ಮರ್ನಾಟಕ ಆಗತ್ತ ಅವತ್ತು ದಗ್ರಾಕ್ಷ ಪೂರ ಎಲ್ಲ ಮುದ್ದೆ ಸ್ನಾನ ಮಾಡಿ ಮುಗಿತು ಎಲ್ಲ ಬಂದು ಎಲ್ಲ 3 ಮಂದಿ ಮುಗಿತು ಮುಗಿದ್ಮ್ಯಾಗ ಸ್ವಟ್ಟ ನೆಟ್ಟಗಾಗಿ ನೆನಪು ಮಾರಿ ಹಿಂಗಾಯ್ತದ ಈ ಕವಿತೆ ನಮ್ಮ ಈ ಕವಿತೆ ಈಗ ನಾಟಕ ಮಾರಿ ಎಲ್ಲ ಏನಪ್ಪ ಹಾಗೆ ಸ್ವಟ್ಟ ಏನು ಮಾಡೋದು ವಿಚಾರ ಮಾಡಿ ಕುಂತ್ರೆ ಆ ಬೇಕಿರ್ತದೆ ಊರ ಪಕ್ಕ ಬೆಳೆಸಿ ಬರ್ರಿ ಬಂದ ಹೇಗಪ್ಪ ಯಾಕವಾಗ ಹನುಮಪ್ಪ ನೀನು ಗೊತ್ತೈತಿಲ್ಲ ಅಂದ್ರೆ ಗೊತ್ತಾಗ ಏನು ಹರಿಕೆ 12 ವರ್ಷ 12 ವರ್ಷ ಅಂತಾರ ನನ್ನ ಮಗಿಗೆ 10 ವರ್ಷ ಹನುಮಪ್ಪ ಎಂತ ಕಾಲ ಬಂತಪ್ಪ ದಿಕ್ಕ ಬೇರೆಗಾಗಿತ್ತು ದೇವ್ರನ್ನ ಅನ್ಸು ಬಂದು ಬಂತೀಗ ಇಂಥ ಕಾಲ ಬಂತೀಗ ಅದಕ್ಕಿಂತ ಕಾಲ ಬಾಯಿ ಬಹಳ ಕಷ್ಟವಾಗಿತ್ತು ಅದಕ್ಕೆ ನಂಬಿಕೆ ಭಕ್ತಿ ವಿಶ್ವಾಸ ಇತ್ತು ಅಂದ್ರೆ ಎಲ್ಲ ತಾನ ಸಿದ್ಧಿ ಆಗ್ತದೆ ಇದು ಬಿಟ್ಟು ಅಂದ್ರೆ ಹಾಗ ಹೊಂಟ ಜಗತ್ತು ಏನು ನಡೆದದ ಇನ್ನೇ ನಡೀತದ ಕೂನು ಸಿಕ್ಕದ ಗಾಡಿ ತಪ್ಪ ಜಗದರ ರೀತಿ ನಮ್ಮ ಜಗದರ ರೀತಿ ನಡೆದದ ಬಂದದ ಗೋಳು ಇಲ್ಲದೆ ಗಬ್ಬಾಗುವಂತ ಆಕಲು ಬರ್ತಾವ ನಟದ ಕಂಬಗಳಿಲ್ಲದ ಬಾರಿ ಮನಗಳಿರ್ತಾವ ಏನ ಕೇಳದ ಮಕ್ಕಳು ಹುಟ್ಟಿ ಮದುಮಾರಳಿತಾರ ಏನ ನಡೆದಾರ ಇನ್ನೇ ನಡಿತಾರ ಅಂಟ ಜಗತ್ತು ನಮ್ಮನಿ ಬಾ ಸಂತೋಷ ಬಾ ಖುಷಿ ಆಯ್ತು ಡೈರೆಕ್ಟ್ ಹುಡುಬಿಟ್ಟು ಬಂದನೇ ಗೊತ್ತು ಬಹುಗ ನಮ್ಮ 100 ಮಠಗಳು ನಮ್ಮ ಮಠಗಳು ಯಾವ ಮಠಗಳು ಇಲ್ಲೇ ಇಲ್ಲ ಒಂದು ಕಾಲಕ್ಕೆ 70 ಮಠಗಳು ನಮ್ಮ ಮಠ ಈಗ ಅಷ್ಟು ಹೋದವ ಸ್ವಂತ ಕಾರ್ಯದಿಂದ 60-70 ಮಟ್ಟಕ್ಕೆ ಹೋಗೋದವ್ರು ನಮ್ಮ ಕೈಯಿಂದ ಅದಕ್ಕೆ ಅಂತ ದೃಷ್ಟಿಯಿಂದ ಇವತ್ತೆಲ್ಲ ಮುಖ್ಯವಾಗಿ ಗುರುಗಳಲ್ಲಿ ಶರಣರಲ್ಲಿ ಸ್ವಲ್ಪ ಭಕ್ತಿ ಬೇಕು ಪುರಾಣ ಒಂದು ಉದ್ದೇಶ ಏನಪ್ಪ ಯಾಕೆ ಪುರಾಣ ಕೇಳಬೇಕು ನಾ ದಿವಸ ಗೊತ್ತಾಗದಾಗ ಅನೇಕ ತಪ್ಪುಗಳಿಂದ ಅದಕ್ಕೆ ಎಲ್ಲ ತಿಳ್ಕೊಳ್ಳಿಕ್ಕೆ ನಾವು ಪುರಾಣ ಹಚ್ಚಬೇಕು ಪುರಾಣ ಕೇಳಬೇಕು ದೊಡ್ಡವರು ಮಹಾಜನ ಗತಿಸ ಬರ್ತಾರ ದೊಡ್ಡವರಿಂದ ಹಂಗೆ ಓದಿ ಪ್ರಯತ್ನ ಮಾಡೋಲ್ಲ ಅದಕ್ಕೆ 12ನೇ ಶತಮಾನ ಎಂತೆಂತ ಸಾಗಿದ್ರಪ್ಪ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರು ಡೋರು ಕಕ್ಕಯ್ಯ ಮಡಿವಾಳ ಮಾಸ ಎಂಥವ್ರು ಒಬ್ಬರಿಗೂ ಮಹಾಶ್ರೇಷ್ಠ ದಾನಿಗಳು ಅದಕ್ಕೆ ಅವ್ರು ಏನ್ ದಾರಿ ತೋರ್ಸಾರ ಹಂಗೆ ಹೋಗೋ ಪ್ರಯತ್ನ ಮಾಡಲಿ ಈ ಪುರಾಣ ಮುಖ್ಯವಾದ ಉದ್ದೇಶ ಬಂದ ಕುಂತ ಕೇಳಿದ ನಿದ್ದೆ ಮಾಡಿದ ಉಂಡ ಇದು ಒಂದು ಪುರಾಣ ಅವ್ರು ಹ್ಯಾಂಗ್ ಮಾಡಿದ್ರು ಹ್ಯಾಂಗಿದ್ರು ಹ್ಯಾಂಗ್ ಮಾಡಿದ್ರು ನಾ ಹ್ಯಾಂಗಿರ್ಬೇಕು ನಾ ಹ್ಯಾಂಗ ಹೋಗ್ಬೇಕು ನಾಳೆ 80 ವರ್ಷ 90 100 ವರ್ಷ ಬಾಯ್ದ್ವಿ ಸತ್ ಮ್ಯಾಗ ಹೋದ್ಮೇಲೆ ದೇವ್ರಿಗೆ ಹೇಳ್ಬೇಕಪ್ಪ ಏನಪ್ಪ 80-90 ವರ್ಷದಲ್ಲಿ
ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ, ಧರ್ಮಕ್ಕೆ ಏನು ಮತ್ತೆ ದೇವ್ರಿಗೆ ಭಾರತ ಆಗ ಬಂದೈತಿ ಹೌದಾ? ಅದಕ್ಕೆ ಏನೋ ಒಳ್ಳೆ ಕೆಲಸ ಮಾಡ್ಬೇಕು. ಈ ಪುರಾಣ ಹಚ್ಚಿದೆ, ದೇವ್ರ ಸಂಪತ್ತು ಯಾರು ಹೆಚ್ಚು ಕೊಟ್ಟದ್ದು ಹೆಚ್ಚು ಪಟ್ಟಿ ಕೊಡ್ಬೇಕು, ಯಾರು ಹೆಚ್ಚು ಕೊಟ್ಟದ್ದು ಆದಷ್ಟು ಕೊಡ್ಬೇಕು, ಶಕ್ತಿ ಇದ್ದಷ್ಟು ಕೊಡ್ಬೇಕು. ಅದಕ್ಕೆ ನಾವೆಲ್ಲ ಪುರಾಣ ಒಂದು ಉದ್ದೇಶ. ಅದಕ್ಕೆ ಈಗ ಒಳ್ಳೆ ಕೆಲಸಕ್ಕೆ ದೇವ್ರ ಸಂಪತ್ತು ಯಾಕೆ ಕೊಡ್ತಾನಂದ್ರೆ ಒಳ್ಳೆ ಕೆಲಸಕ್ಕೆ ದಾನ ಕೊಡಪ್ಪ, ದೇವ್ರ ಸಂಪತ್ತು ಕೊಡ್ತಾರೆ. ಊಟ ನಮಗೆ ಯಾಕೆಂದ್ರೆ ದೇವ್ರ ಮತ್ತೆ ಅದಕ್ಕೆ ಎಲ್ಲಾ ದೃಷ್ಟಿಯಿಂದ ದೇವ್ರ ಸಂಪತ್ತು ಕೊಟ್ಟಾಗ ಒಳ್ಳೇದು ಕೊಡ್ಬೇಕು. ಅದಕ್ಕೆ ಮರ್ತಲು ಕರ್ತಾನಕ ಮುಟ್ಟುವಯ್ಯ ಇದು ಉಂಟಂಕ ಸಾಲೆ. ಇದು ಹುಟ್ಟುವಂತ ವ್ಯಕ್ತಿ, ಹುಟ್ಟುವಂತ ನಾಣ್ಯ, ಕೊಟ್ಟಿ ನಾಣ್ಯ, ಕೊಟ್ಟಿ ವ್ಯಕ್ತಿ ಯಾರು ಆಗ್ಬಾರ್ದು, ಚಲಾವಣೆ ನಾವೇ ಆಗ್ಬಾರ್ದು. ಅದಕ್ಕೆ ದೇವ್ರ ಸಂಪತ್ತು ಸದ್ಬುದ್ಧಿ ವಿಚಾರ ಬರ್ಬೇಕು. ಅದಕ್ಕೆ ಅಂತ ದೃಷ್ಟಿಯಿಂದ ನಾಳೆ ಸತ್ತಾಗ ಸ್ವರ್ಗಕ್ಕೆ ಒಂದು ನರಕಕ್ಕೆ ಒಂದು ಗೊತ್ತಾಗೋದಿಲ್ಲ ನಮಗೆಲ್ಲ. ಸತ್ತ ಸ್ವರ್ಗಕ್ಕೆ ಯಾರು ಹಿಡಿದ್ರೆ ನೀವು ಸ್ವರ್ಗಕ್ಕೆ ಹೋಗಿದ್ರೆ ವೇದಾಸ್ ಪುರಾಣಕ್ಕೆ ಎಲ್ಲರೂ ಹೇಳ್ತಾರೆ. ನೋಡ್ತಾರೆ ಯಾರು ಯಾರು ನೋಡಿಲ್ಲ, ಸುಮ್ಮನೆ ಹೇಳಿದಪ್ಪ ಸ್ವರ್ಗ ಶಿವ ಅಂತ ಕೈಲಾಸ ಅಂತ ಪಾರ್ವತಿ ಯಾರು ಬಂದಾರ, ಯಾರು ನೋಡಿ ಇಲ್ಲ. ಅದಕ್ಕೆ ನಾ ಸತ್ತಾಗ ಹೊತ್ತುಕೊಂಡು ಹೋಗೋ ಮುಂದ ಜನರಿಗೆ ಏನಪ್ಪ ಎಂಥ ವ್ಯಕ್ತಿ ಇದ್ದಪ್ಪ, ಪುರಾಣ ಸೇವೆ ಮಾಡ್ತಿದ್ದ, ಊರ್ ಸೇವಾ ಎಂಥ ಒಳ್ಳೆ ಕೆಲಸ, ಏನು ಊರು ಒಳ್ಳೆ ಮಾಡಿದ, ಎಷ್ಟು ಚಲೋ ಕೆಲಸ ಅಥವಂತ ಕಣ್ಣು ಹಿಡ್ಕೊಂಡು ಹೋಗ್ತಿದ್ದಂದ್ರ ಅವನ ಕೈಲಾಸ ಬಾದ ಅಂತ ಇಷ್ಟ ಕೆಲಸ. ಕೈಲಾಸ ಹೋಗಿಲ್ಲ ಯಾರು, ಇವ್ ಕೈಲಾಸ ಬಾದ ನಾ ಸತ್ತಾಗ ಗೊತ್ತಾಗುತ್ತ. ಚಲೋ ವ್ಯಕ್ತಿ ಇದ್ದಂದ್ರೆ ನಾಳೆ ಸತ್ತಾಗ ಎಷ್ಟು ದುಃಖ ಮಾಡ್ಕೊಂಡು ಕೇಳ್ತಾವ ಮಗ. ನಮ್ ದೀಪ ನಾವು ದೀಪ ಕಳ್ಸೋದಾಗ ತಗೊಂಡು ಜನ ದುಃಖ ಮಾಡ್ಕೊತಿರ್ತಾರೆ. ಅವನು ಕೆಟ್ಟ ವ್ಯಕ್ತಿ ಇದ್ರ ತಾನೇ ಮಾಡಕ್ಕೆಲ್ಲ ಮಾಡೋ ಚರಿತಿ. ಇಂಥ ವ್ಯಕ್ತಿ ಕೆಲ ಮಂದಿ ಊರಾಗ ಇವರಾಗ ಅಂಥವ್ರು ಯಾರಿಲ್ಲ, ಇವರಾಗ ಚಲೋ ಮಂದಿ ನೀವಲ್ಲ ಅಂಥವ್ರು ಯಾರಿಲ್ಲ ಊರಾಗ. ಅಂಥವ್ರು ಸತ್ತಾಗ ಅವನ ಇಷ್ಟ. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲದ್ರು ಅಲ್ಲಿಯೂ ಸಲ್ಲದ ಇಷ್ಟ ಕೆಲಸ. ಇಲ್ಲಿ ಹೌದಾದ್ವಿ ಬೇಕಾಗಿದ್ವಿ ದೇವ್ರು ಬೇಕಾದ ವ್ಯಕ್ತಿ, ಇಲ್ಲಿ ಬೇಡಾಗಿದ್ವಿ ದೇವ್ರು ಬೇಡಾಗಿ ವ್ಯಕ್ತಿ. ಅದಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಚಿಂತನೆ ಮಾಡ್ಬೇಕು. ಒಳ್ಳೇದು ಯಾವ್ದು ಕೆಟ್ಟಿದ್ದಾವು ನೀವು ಊಟ ಮಾಡಿ ಮುಂದೆ ಉಪ್ಪು ತಗೈತಿ ಹುಳಿ ತಗೈತಿ ಕಾಳು ಗೊತ್ತಾಗುತ್ತೆ ಇವಾಗೆಲ್ಲ. ಹಾಗೆ ಒಳ್ಳೇದು ಕೆಟ್ಟದ್ದು ವಿಚಾರ ಮಾಡ್ಬೇಕು. ವಿಚಾರ ಮಾಡಿದ್ರೆ ಮುಡ್ಸುತ್ತೆ ಬರ್ತದೆ ನಮ್ಗೆಲ್ಲ. ಮಡಿವಾಳ ಮಾಚದೇವ ಎಲ್ಲ ಸಣ್ಣ ಬಟ್ಟೆ ಮರಿ ಮಾಡ್ತಿದ್ದ. ಮಡಿವಾಳ ಮಾಚದೇವ ತ್ರಿಪುರ ಕೆರಿ, ಆ ಕೆರಿ ಯಾರು ಮುಟ್ಟಂಗೆ ಪಕ್ಕ ಮಡಿ ಕೆರಿ ಅದು. ಎಲ್ಲಾ ಸಣ್ಣ ಬಟ್ಟೆ ಮರಿ ಮಾಡ್ಕೊಂಡು ಹೋಗ್ತಿದ್ದವ. ದಿವಸ ಅದಕ್ಕೆ ಕೆಲಸ ಬಂತು. ಕೈಯಾಗ ದೊಡ್ಡ ಗಂಟೆ ಇರ್ತಾವ, ದೊಡ್ಡ ಗಂಟೆ ಇರ್ತಾವ ಕೈ. ಅದಕ್ಕೆ ಬೀರಿ ಗಂಟೆ, ಅವನ ಹೆಸರು ಬೀರಿ ಗಂಟೆ ಮಡಿವಾಳ ಮಾಚದೇವ ಅಂತ ಹೆಸರು. ಬೀರಿ ಗಂಟೆ ಮಡಿವಾಳ ಮಾಚದೇವ ಅಂತ. ಒಂದ್ ದಿವ್ಸ ಈಗ ಮುಂದೆ ಒಂದು 4 ಹುಡುಗರು ವಿಚಾರ ಮಾಡಿದ್ರು. ಒಬ್ಬ ಹೇಳಿ ಹುಡುಗನಿಗೆ, ಈ ಹೊಯ್ಗೆ ಮಡಿವಾಳ ಮಾಚದೇವ ಬರ್ತಾರಲ್ಲ ಬಟ್ಟೆ ಮಡಿ ಮಾಡಿಕೊಂಡು ಅವ್ನು ಮುಟ್ಟು ಇನ್ನು ಇನ್ನೊಂದು 2 ವರ್ಷ ಇತ್ತು ಕುಡಿಯಾಕ. ಆ ಕುಡುಕರಿಗೆ ಅದ ಬೇಕು ಮತ್ತೆ ಬೇರೆ ಅವ್ರಿಗೆ ಕುಡುಕರಿಗೆ ಕುಡಿಯಾಕ ಕೊಟ್ಟು ಸಾಕದ ಅವ್ರಿಗೆ. ಹೂ ಅಂದವ. ಅವ್ ಬಟ್ಟೆ ಮಡಿ ಮಾಡ್ಕೊಂಡು ಬರ್ತಿದ್ದ. ಬರೋ ಕಾಲಕ್ಕೆ ಅವ್ರು ಕುಡ್ಸಿ ಬೇರೆ ಜನ ಕುಡ್ಸಿ ಕೈ ಬಿಟ್ರು. ಅವ್ರು ಮುಟ್ಟಾಕ ಬಂದ, ಈ ಕಡೆ ಬಂದ, ಈ ಕಡೆ ಯಾಕೆ ಆಚೆ ಬರೋಕಿತ್ತಿದವ. ಮಡಿವಾಳ ಮಾಚೇವಿ ಗೊತ್ತಾಯ್ತು, ಇವು ಗಂಟನ್ನ ಮುಟ್ಟಾಕ ಬಂದ್ರೆ ಗೊತ್ತಾಯ್ತು. ಅವ್ರು ತೆಗೆದು ಮಡಿ ಬಟ್ಟಿತ್ತು, ಅದು ಮ್ಯಾಗ ತೂರ್ಬಿಟ್ಟು ಅಲ್ಲೇ ಮ್ಯಾಗ ಹೋಗಿ ನಿಂತು ಬಟ್ಟೆ, ಮ್ಯಾಗ ನಿಂತ್ಬಿಟ್ಟು ಬಟ್ಟೆ ಅಲ್ಲೇ ಮ್ಯಾಗ ನಿಂತು. ಅವ್ರ ಶಕ್ತಿ ಇತ್ತು. ಮ್ಯಾಗ ನಿಂತು ಬಂದ ಮನ್ಸಲ್ಲಿ ಮುಟ್ಟಾಕ ಸೀದಾ ಬಂದ್ಬಿಟ್ಟು ಕೈಯಾಗ ಅಂತಿತ್ತು ಬೀರ್ ಗಂಟೆ. ಒಂದು ಹೊಸ ಹೋಗ್ಬಿಟ್ಟು ಒಂದ ಹುಡುಗ ಸತ್ತು ಹೋಗ್ಬಿಟ್ಟು ಕುಡ್ಕ ಹತ್ತು ಬಿಚ್ಚಲ್ ಮಾದಂತ ಬೀರ್ ಗಂಟೆ ಮನೆ ಕೊಲೆ ಮನೆ ಹೊತ್ತಳಿ. ಬಸವಣ್ಣವ್ರ ಏನ್ ಮಾಡುದು ನಮ್ಗೆ ಗೊತ್ತಪ್ಪ. ಬಸವಣ್ಣ ಕೇಳಿ ಏನ್ ಬಸವಣ್ಣ ಅವನ್ನ ಕೇಳ್ಬೇಕಂದ್ರು. ಅವ್ನು ಕೊಲೆ ಮನೆ ಶಿಕ್ಷೆ ಆಗ್ಬೇಕಂದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು. ಬಾಯ ಬಂದ್ಬಿಟ್ಟು ಎಷ್ಟು ವರ್ಕ್ ಉಡಿ ಹೆಚ್ಚು ಒಳಗೆ ನೋಡಿ ಯಾಕೆ ಬಿಚ್ಚಲ್ ಮಾಡ್ಬೇಡಿ ಉರಿ ಹೆಚ್ಚು ಒಳಗ ಬಸವಣ್ಣ ಸಾಯ್ತೀನಿ ಅಂತ. ಅದೇ ಮಡಿವಾಳ ಮಾಚದೇವ್ರು ಕೇಳ್ರಿಪ್ಪ ಅಂತ. ಮಡಿವಾಳ ಮಾಚದೇವ್ರು ಕೆಲಸ ಮಾಡಿ ಅವ್ನ ಪಾದಕ್ಕೆ ಮಾಡ್ಕೊಂಡು ಅವ್ರು ಹಾಕಿ ಆಗತ್ತ ಹಂಗೆ ಆಗಿರ್ತದೆ. ಅದಕ್ಕೆ ಭಕ್ತಿಕ್ಕಿಂತ ಭಕ್ತಿನ ಅಸಾಧ್ಯವಾದ ಆಗಿಲ್ಲ. ನಂಬೇಕು, ವಿಶ್ವಾಸ ಬೇಕು ಅಂದಾಗ ದೇವ್ರು ಓದ್ತಾನ. ನಂಬರು ವಿಶ್ವಾಸ ಇದ್ದಾಗ ಮಾತ್ರ ಇವತ್ತು ನಮ್ಗೆ ಭಾಳ ಸಂತೋಷ. ಟೈಮ್ ಆಗಿದ್ದಾರೆ, ಅದಕ್ಕೆ ಅದ್ರ ಪ್ರತಿ ವರ್ಷ ಮಾಡಿ ಎಲ್ಲರೂ ಬರ್ರಿ. ಅಲ್ಲಿ ಬಿಜಾಪುರ ಸರ್ಕಾರ ಹೋಜವ ಸೋಮನಾಥ್ ಅವ್ರ ತಂದೆ ದೇವ ಹೋಜವ್ರು ಭಾಳ ಚಲೋ ಆಚಾರ್ಯರು. ಮತ್ ಬರೀ ಬಿಟ್ಟು ಶಾಲೆ ಜೋಬ್ಲಿ ಇತ್ತು, ಆ ಜೋಬ್ಲಿ ಕರ್ಕೊಂಡಿದ್ರು ಮಂದಿ. ಇವ್ರ ತಂದೆಯವರು ಕರ್ಕೊಂಡು ಈಗ ದೊಡ್ಡ ಭಾರಿ ಮಂದಿ ಶುರುವಾಗ್ಯಾರ. ಅವ್ರು ಆದಾಗ ತಂದೆ ತಾಯಿ ಅಲ್ಲಿ ಆದಾಗ ಜೋಬ್ಲಿ ತಿನ್ನೋದು ಉಡ್ಸ್ಲ ಕರ್ಕೊಂಡು ಹೋಗಿದ್ರು. ಪಾಸ್ಬುಕ್ ಹಾಕೊಂಡು ಒಂದೆರಡು ಬೆಳೆಯೋದು ಸಮಯ ಕೊಡ್ತಿದ್ರು ನಮ್ಗೆ. ಅವ್ರು ನೆನಪು ನಿಮ್ಗೆ ಸಮಯ ಬೇರೆ ಇವತ್ತು ನಾವು ಪೂಜೆಗೆ ಅವಲಂಬನೆ ಮಾಡ್ತೀವಿ. ಇವತ್ತು ಪೂಜೆಗೆ ಅವಲಂಬನೆ ಅಂತ ಜಗ್ಗದ ಸಮಯ ಜಗ್ಗದವು ಇವತ್ತು ಸಮಯ ಇವತ್ತು ಪೂಜೆಗೆ ಅವಲಂಬಿಸಿ ನಾವು. ಅದಕ್ಕೆ ಯಾವ್ದಾದ್ರು ಭಕ್ತಿ ಕೊಡ್ತಾರಲ್ಲ ಅದು ಬಹುಕಾಲ ಭಾಳ ಬೆಳೆದಿರ್ತದೆ. ಭಾಳ ಚಲೋ ಆಚಾರ್ಯ ಭಾಳ ಚಲೋ ಒಳ್ಳೆ ಭಾಳ ಒಳ್ಳೆಯವರು
ಸೋಮದಲ್ಲಿ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಇವ್ರು ಗುರು ಭಾಳ ಚಲೋದಪ್ಪ ಭಾಳ ಚಲೋ ಆಚಾರ್ಯ ಭಾಳ ಚಲೋ ಓದೋರು ಅವ್ರ ಕೆಲಸ ಭಾಳ ಸಂತೋಷದಪ್ಪ. ಅದಕ್ಕೆ ಇದೇ ಪ್ರಕಾರವಾಗಿ ಪುರಾಣ ಹಚ್ಚಿರಿ, ಕೇಳ್ರಿ, ಮಾಡ್ರಿ, ಚಂದ ಕಾರ್ಯಕ್ರಮ ಮಾಡ್ರಿ. ನೋಡ್ರಿ ರಾಜ ದೊಡ್ಡ ರಾಜ, ನಾ ಭಾಳ ಕಾರ್ಯಕ್ರಮ ಹೋಗಿನಿ, ಇಷ್ಟು ದೊಡ್ಡ ರಾಜ ನೋಡಿದ್ ಬಂದಿವ್ರು ರಾಜ ಭಾಳ ಊರಾಗ. ಅದಕ್ಕೆ ನೀವು ನೋಡೋ ಸಂಪತ್ತು ಜಾಸ್ತಿ ಐತೆ ಅಂತ. ಅದಕ್ಕೆ ಅದೇ ದೃಷ್ಟಿಯಿಂದ ಒಳ್ಳೆಯದಾಗಲಿ, ಚಲೋ ಆಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಸಣ್ಣ ವಿಶೇಷ ಮಾತೇಶ ಬಸವನ ಬಂದ್ರು ಯಾರು ಮಕ್ಕಳನ್ನ ಸಂಪತ್ತಿನ ಹೊಲ ಎಲ್ಲ ಸಂಪತ್ತು ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭ ಹಾರೈಸಿ.